ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಬೌಟ್ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಕೃತಿಯ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಚೀಟೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು ವಲಸೆ ಪಕ್ಷಿಗಳಾದಂತಹ ಕೊಕ್ಕರೆ ಮತ್ತು ಪೆಲಿಕಾನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊಕ್ಕರೆ ಬೆಳ್ಳೂರು, ಹಲವಾರು ಜನರು ಈ ಹೆಸರನ್ನು ಕೇಳಿರಬಹುದು. ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವ ಒಂದು ಗ್ರಾಮವಾಗಿದೆ. ಇಲ್ಲಿ ಕೇವಲ ಬಣ್ಣ ಬಣ್ಣದ ಕೊಕ್ಕರೆಗಳಲ್ಲದೆ ಸ್ಪಾಟ್ ಬಿಲ್ಡ್ ಪೆಲಿಕಾನ್ಗಳು ಸಹ ಕಂಡುಬರುತ್ತವೆ. ಈ ಎರಡು ಪಕ್ಷಿಗಳನ್ನು IUCN ರೆಡ್ ಲಿಸ್ಟ್ನಲ್ಲಿ ನಿಯರ್ ಥ್ರೆಟೆಂಡ್ ಎಂದು ಗುರುತಿಸಲಾಗಿದೆ. ಹಾಗೂ ಈ ಗ್ರಾಮವು ಭಾರತದ 21 ಪಕ್ಷಿಗಳ ಸಂತಾನೋತ್ಪತ್ತಿ ತಾಣಗಳಲ್ಲಿ ಒಂದಾಗಿದೆ. ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಅಥವಾ ಗ್ರೇ ಪೆಲಿಕಾನ್ಗಳು ದಕ್ಷಿಣ ಏಷ್ಯಾದಲ್ಲಿ ದಕ್ಷಿಣ ಇರಾನ್ನಿಂದ ಭಾರತದ ಪೂರ್ವಕ್ಕೆ ಇಂಡೋನೇಷ್ಯಾದವರೆಗೆ ಸಂತಾನೋತ್ಪತ್ತಿ ಮಾಡುತ್ತದೆ. ಇದೊಂದು ಕರಾವಳಿ ನೀರಿನ ಪಕ್ಷಿಯಾಗಿದ್ದು ಮಾನವನ ವಸತಿಗೆ ಸಮೀಪದಲ್ಲಿ ಗೂಡು ಕಟ್ಟುತ್ತವೆ. ಕೊಕ್ಕರೆ ಬೆಳ್ಳೂರಿನ ಜೀವನೋಪಾಯವು ಕೃಷಿಯ ಮೇಲೆ ಅವಲಂಬಿತವಾಗಿದ್ದು, ಇಲ್ಲಿನ ಪಕ್ಷಿಗಳ ಹಿಕ್ಕೆಯನ್ನು ಇವರು ಬಳಸಿಕೊಂಡು ಗೊಬ್ಬರವನ್ನು ತಯಾರಿಸುತ್ತಾರೆ. ಈ ಗೊಬ್ಬರವು ಫಾಸ್ಫೇಟ್ ಮತ್ತು ನೈಟ್ರೋಜನ್ಗಳಿಂದ ಕೂಡಿರುತ್ತದೆ. 2007ರಲ್ಲಿ ಕೊಕ್ಕರೆ ಬೆಳ್ಳೂರನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಕಮ್ಯುನಿಟಿ ರಿಸರ್ವ್ ಅಂದರೆ ಸಮುದಾಯ ಮೀಸಲು ಎಂದು ಘೋಷಿಸಲಾಯಿತು. ಇದು ಕರ್ನಾಟಕದ ಏಕೈಕ ಕಮ್ಯುನಿಟಿ ಪ್ರೊಟೆಕ್ಟೆಡ್ ಸ್ಯಾಂಚುರಿ ಅಂದರೆ ಏಕೈಕ ಸಮುದಾಯ ಮೀಸಲು ಎಂದು ಘೋಷಿಸಲಾಗಿದೆ. ಹಾಗಾದರೆ ಪೆಲಿಕಾನ್ಗಳ ಸಂರಕ್ಷಣೆ ಹೇಗಾಗುತ್ತಿದೆ? ಮೈಸೂರು ಅಮೆಚೂರ್ ನ್ಯಾಚುರಲಿಸ್ಟ್ ಅಂದರೆ ಮ್ಯಾನ್ ಎಂಬ NGOದ ಸ್ಥಾಪಕ ಮನು ಕೆ ಮತ್ತು ಹೆಜ್ಜಾರ್ಲೆ ಬಳಗ ಎಂದು ಕರೆಯಲ್ಪಡುವ ಗುಂಪಿನ ಪ್ರಯತ್ನದಿಂದಾಗಿ ಇದರ ಸಂರಕ್ಷಣೆ ನಡೆಯುತ್ತಿದೆ. ಹಾಗೂ WWF ಕೂಡ ಫಂಡಿಂಗ್ ನೀಡುತ್ತಿದೆ. ಈ ಹೆಜ್ಜಾರ್ಲೆ ಬಳಗವು ಸ್ಥಳೀಯ ಯುವಕರ ತಂಡವಾಗಿದ್ದು, ಕೊಕ್ಕರೆ ಬೆಳ್ಳೂರಿನಲ್ಲಿ ತಮ್ಮ ಗೂಡುಗಳಿಂದ ಹೊರಬಿದ್ದ ಮರಿಗಳಿಗೆ ಕಾಳಜಿ ವಹಿಸಲು ಮನು ಕೆ ಅವರು ಸ್ಫೂರ್ತಿ ಮತ್ತು ತರಬೇತಿ ನೀಡಿದ ಒಂದು ತಂಡವಾಗಿದೆ. ಈ ಪಕ್ಷಿಗಳು ತಾವು ಗೂಡು ಕಟ್ಟಿದ ಮರಗಳನ್ನು ಋತುಗಳ ಅನುಸಾರವಾಗಿ ಬಾಡಿಗೆಗೆ ತೆಗೆದುಕೊಂಡು ಪಕ್ಷಿಗಳ ಸಂರಕ್ಷಣೆ ಮಾಡುವಲ್ಲಿ ಮನುರವರು ಯಶಸ್ವಿಯಾದರು. ಆದ್ದರಿಂದ ರೈತರುಗಳು ಈ ಪಕ್ಷಿಗಳನ್ನು ಸಮೃದ್ಧಿಯ ಸಂಕೇತವೆಂದೇ ಭಾವಿಸುತ್ತಾರೆ. ಈ ಎಲ್ಲ ಕ್ರಮಗಳ ಹೊರತಾಗಿಯೂ ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಗೂಡುಗಳ ಸಂಖ್ಯೆಯು 2006ರಲ್ಲಿ 400ರಿಂದ 2015ರಲ್ಲಿ ಕೇವಲ 25ಕ್ಕೆ ಇಳಿಯಿತು. ಇದಕ್ಕೆ ಕಾರಣ ನಗರೀಕರಣ ಮತ್ತು ಮರಗಳ ಕಡಿತ ಹಾಗೂ ಜೌಗು ಪ್ರದೇಶಗಳ ಅವನತಿಯಾಗಿದೆ. ಅದೇ ವರ್ಷ ಪಕ್ಷಿಗಳನ್ನು ಮರಳಿ ತರುವ ಕಾರ್ಯಕ್ರಮದಲ್ಲಿ WWF ಹಲವಾರು ಜೌಗು ಪ್ರದೇಶಗಳನ್ನು ಪುನರ್ಸ್ಥಾಪಿಸುತ್ತಿತ್ತು. ಹಾಗಾದರೆ ಕೊಕ್ಕರೆ ಬೆಳ್ಳೂರಿನ ವಿಶೇಷತೆ ಏನು? ತಿಳಿಯೋಣ ಬನ್ನಿ. ಕರ್ನಾಟಕದ 7ನೆಯ ಜೀವವೈವಿಧ್ಯತೆಯ ತಾಣ ಅಂದರೆ 7th ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಕರ್ನಾಟಕ ಆಗಿದೆ. 2ನೆಯದು ಭಾರತದ 45 ಸಮುದಾಯ ರಕ್ಷಣಾ ಧಾಮಗಳಲ್ಲಿ ಕರ್ನಾಟಕದ ಏಕೈಕ ಸಮುದಾಯ ಧಾಮವಾಗಿದೆ. 3ನೇಯದಾಗಿ ದಕ್ಷಿಣ ಭಾರತದಲ್ಲಿನ ಸ್ಪಾಟ್ ಬಿಲ್ ಪೆಲಿಕಾನ್ನ 21 ಸಂತಾನೋತ್ಪತ್ತಿ ತಾಣಗಳಲ್ಲಿ ಒಂದಾಗಿದೆ. 4ನೇಯದಾಗಿ 135 ಪಕ್ಷಿ ಜಾತಿಗಳಿಗೆ ನೆಲೆಯಾಗಿದೆ. ಹಾಗಾದರೆ ಈ ಕೊಕ್ಕರೆ ಬೆಳ್ಳೂರಿನ ಬಗ್ಗೆ ಅಲ್ಲಿನ ಗೈಡ್ ಆಗಿರುವಂಥ ಕೃಷ್ಣನವರು ಏನು ಹೇಳುತ್ತಾರೆ ತಿಳಿಯೋಣ ಬನ್ನಿ. ಅಂದರೆ ಪ್ರತಿ ವರ್ಷ ಬರುತ್ತೆ. ಪ್ರತಿ ವರ್ಷ ಬಂದ್ರೂ ಇದು ಒಂದು ಜಾಗನೂ ಆರಿಸ್ಕೊಂಡಿರುತ್ತೆ, ಒಂದು ಊರು ಆರಿಸ್ಕೊಂಡಿರುತ್ತೆ, ಒಂದು ಮರನೂ ಆರಿಸ್ಕೊಂಡಿರುತ್ತೆ. ಜಾಗ ಅಂದರೆ ವಿಲೇಜಲ್ಲಿರುತ್ತೆ. ಆ ವಿಲೇಜಲ್ಲಿದ್ದಂಥ ಪಕ್ಷಿಗಳು ಗೂಡು ಕಟ್ಟಾದಮೇಲೆ ಅಕಸ್ಮಾತ್ ಗೂಡು ಸರಿ ಇಲ್ಲ ಅಂತಂದರೆ ಅದು ಕೆಳಗಡೆ ಬೀಳ್ತದೆ. ಬಿದ್ಮೇಲೆ ತಾಯಿ ಮರಿನ ಮುಟ್ಟೋದಿಲ್ಲ. ಆದ್ದರಿಂದ ಇದನ್ನೇನು ಏನು ಮಾಡ್ತೀವಿ ಅಂತಂದರೆ ಕೆಳಗಡೆ ಬಿದ್ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ 4 ತಿಂಗಳು ಇದನ್ನು ನೋಡ್ಕೊಳ್ತೀವಿ. ಯಾಕೆ ಅಂತಂದರೆ ತಾಯಿ ಪೋಷಣೆ ಇರೋದಿಲ್ಲ. ಹಂಗಾಗಿ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ 4 ತಿಂಗಳು ಇದನ್ನು ನೋಡ್ಕೊಳ್ತೀವಿ. ಯಾವ ಕಡೆಯಿಂದ ಫಂಡ್ಸ್ ಏನಾದರೂ ಬರ್ತಾ ಇದೆಯಾ ಇದಕ್ಕೆ? ಏನು ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವೇನೇ ಮಾಡ್ತಾ ಇದ್ದಿದ್ದು, ಒಂದು 15 ವರ್ಷದ ಹಿಂದೆ ನಾವೇ ಮಾಡ್ತಾ ಇದ್ದಿದ್ದು ಇದನ್ನು ಜನಗಳ ಥರ ಒಂದು ಸ್ವಲ್ಪ ಫಂಡ್ ತಗೊಂಡು ಇದನ್ನು ನಾವು ಫಿಶ್ಗೆ ಎಲ್ಲ ದುಡ್ಡು ಎಲ್ಲ ಹಾಕಿ ನಾವೇ ಮಾಡ್ತಾಯಿದ್ವು. ಇವತ್ತು ನಾವು ಒಂದು 10 ಇಯರ್ಸ್ ಆಯಿತು ಇದನ್ನು ಸರ್ಕಾರ ಕೊಟ್ಟಿದ್ದೀವಿ.
ಫಿಶ್ ಕೊಡೋದು ಅದೆಲ್ಲ ನಾವು ಸರ್ಕಾರ ಕೊಟ್ಟಿದ್ದೀವಿ, ಸರ್ಕಾರದವರು ನಾವು ಮಾಡ್ತೀವಿ ಅಂತ ವಹಿಸ್ಕೊಂಡ್ಮೇಲೆ ಇವತ್ತು ಸರ್ಕಾರ ಮಾಡ್ತಿದೆ. ನಾವು ಇದನ್ನು ಬಾಕಿದ್ದು ಏನು ಈ ಹಿನ್ನೆಲೆ ಏನಿದೆ ಅದರದ್ದು ವಿವರಣೆಗಳು ಏನು ತಿಳಿಸ್ಬೇಕು ಅದನ್ನು ನಾವೇನೇ ಮಾಡ್ತಾಯಿದ್ವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾಯಿದ್ವಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.